ಭಾಗವತರಾದಂತಹ ದಿನೇಶ ಅಮ್ಮಣ್ಣಯ್ಯನಿಗೆ ಇಂದು ನಾವು ರಸಾಭಿಷೇಕ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ಗೌರವವನ್ನು, ಶ್ರದ್ಧಾಂಜಲಿ ಅಥವಾ ನೆನಪಿನ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅವರ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ನನಗೆ ಇದು ಗೌರವವೆಂದು ಒಂದು ಕೃತಕೃತ್ಯ ಭಾವ ಅಂತಲೂ ನಾನು ಇದನ್ನು ಪರಿಗಣಿಸ್ತೇನೆ. ಶ್ರೀಯುತ ದಿನೇಶ ಅಮ್ಮಣ್ಣಯ್ಯರು ರಸದ ಕಡೆಗೆ ಯಾವಾಗಲೂ ತುಡಿತಾ ಇರುವಂತಹ ಭಾಗವತ, ಒಬ್ಬ ಗಾಯಕ. ಅವರ ಹಾಡು ಯಾವಾಗಲೂ ಭರತಮುನಿ ಏನು ನವರಸಗಳನ್ನು ಹೇಳಿದ್ದಾನೆ, ಆ ಪಾತ್ರದ ಒಂದು ಶಿಲ್ಪ ಏನಿದೆ, ಅದಕ್ಕೆ ಹೊಂದಿಕೊಂಡಿರುವಂತಹ ರಸ ಏನಿದೆ, ಅಥವಾ ಪ್ರಸಂಗಕ್ಕೆ ಇರುವಂತಹ ಒಂದು ಪ್ರಬಂಧ ಧ್ವನಿ ಏನಿದೆ, ಮತ್ತು ಆ ಒಟ್ಟು ಪ್ರಸಂಗದ ಮೂಲ ರಸ ಯಾವುದಿದೆ ಅದಕ್ಕೆ ಹೊಂದಿಕೊಂಡು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯಾವತ್ತೂ ತುಡಿತಾ ಇರುವಂತಹ ಭಾಗವತ ಅಂತ ನಾನು ಪರಿಭಾವಿಸ್ತೇನೆ. ಅದು ಅವರ ಗಾಯನ ಪ್ರಸ್ತುತಿಯಲ್ಲಿ ಯಾವತ್ತೂ ಅನಾವರಣಗೊಳ್ತಾ ಇತ್ತು. ಇವತ್ತು ರಸಾಭಿಷೇಕದ ಹಿನ್ನೆಲೆಯಲ್ಲಿ ಸುಧನ್ವಾರ್ಜುನ ಪ್ರಸಂಗವನ್ನು ನಾವು ಆಯ್ದುಕೊಂಡಿದ್ದೇವೆ. ಅದರಲ್ಲಿ ಬರುವುದು, ಮುಖ್ಯವಾಗಿ ಬರುವುದು ಭಕ್ತಿ ರಸ. ರಸ ಅಂತ ಕರೆಯೋದಿಲ್ಲ, ಕರುಣರಸ ಅಂತ ಕರೀತಾರೆ. ಭಕ್ತಿಯ ಇನ್ನೊಂದು ಮಗುಲೆ ಶಾಂತರಸ. ಕೊನೆಗೆ ಸುಧನ್ವ ಮೋಕ್ಷವನ್ನು ಪಡಿತಾ ಇರಲಿಕ್ಕಿರುವಂಥದ್ದು. ಅದಕ್ಕೆ ಹಿನ್ನೆಲೆಯಾಗಿ ವೀರರಸ ಬರುತ್ತದೆ. ಅದಕ್ಕೂ ಹಿನ್ನೆಲೆಯಾಗಿ ಶೃಂಗಾರ ರಸ ಬರುತ್ತದೆ. ಇವೆಲ್ಲವೂ ಅಂಗೀರಸಗಳು. ಈ ಪ್ರಸಂಗ ಶಾಂತರಸಕ್ಕೆ ಅಥವಾ ಒಂದು ಸಾಯುಜ್ಯ ಪಡೆಯಲಿಕ್ಕೆ ಹೋಗ್ಲಿಕ್ಕಿರುವಂತಹ ಒಂದು ಆ ಶಾಂತರಸದ ಅಂಗೀರಸವಾಗಿ ವೀರ, ಶೃಂಗಾರ ಇವೆಲ್ಲ ಬರ್ತದೆ. ಇದನ್ನು ಅಮ್ಮಣ್ಣಯ್ಯರಷ್ಟು ಎಷ್ಟು ಚೆನ್ನಾಗಿ ಗ್ರಹಿಸ್ತಾ ಇದ್ದಾರಂದ್ರೆ ಅವರ ಆ ಪ್ರಸ್ತುತಿಯಲ್ಲಿ ಅದು ಅನಾವರಣಗೊಳ್ತಾ ಇತ್ತು. ಸುಧನ್ವನಿಗೆ ಇರುವಂತಹ ಪದ್ಯಗಳು, ಪ್ರಭಾವತಿಗೆ ಇರುವಂತಹ ಪದ್ಯಗಳು, ಅವುಗಳನ್ನೆಲ್ಲ ಅದರ ಪಾತ್ರಗಳ ಒಂದು ಒಳ ತೋಟಿಯನ್ನು ಅರ್ಥ ಮಾಡಿಕೊಂಡು ಅವನ್ನ ತಮ್ಮ ಗಾಯನದಲ್ಲಿ ಅವರು ಪ್ರಸ್ತುತಗೊಳಿಸ್ತಾ ಇದ್ದಾರೆ. ವಿಶ್ವಾಮಿತ್ರ ಮೇನಕೆ ಪ್ರಸಂಗಕ್ಕೆ ಬಂದರೆ, ಆ ವಿಶ್ವಾಮಿತ್ರ ಮತ್ತು ಮೇನಕೆಯರ ಆ ಸಂವಾದ, ಅವುಗಳಿಗೆ ಅವರು ಕೊಡ್ತಾ ಇದ್ದಂತಹ ಜೀವ, ಶೃಂಗಾರದ ತುತ್ತ ತುದಿ. ಯಾವುದೇ ಈ ರಸವನ್ನು ತೆಗೆದುಕೊಂಡಾಗ ಅಮ್ಮಣ್ಣಯ್ಯರು ಆ ರಸದ ತುತ್ತ ತುದಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ರಸಕ್ಕೆ ಅಂಗವಾಗಿ ಅಥವಾ ಅದಕ್ಕೆ ಪೋಷಕವಾಗಿ ಭಾವಗಳು ಬರ್ತವೆ. ಆ ಭಾವಗಳು ಸಮ್ಮಿಳಿತಗೊಂಡು ರಸಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡುವುದೇ ಕಲಾವಿದರೆಲ್ಲರೂ ಪ್ರಯತ್ನ ಪಡುವುದೇ. ಅದು ಮುಟ್ಟಿದ್ರೆ ಮುಟ್ಟಿದ್ದು, ಸಿಕ್ಕಿದ್ರೆ ಸಿಕ್ಕಿತು. ರಸಸ್ಥಾನವನ್ನು ತಲುಪಿದಾಗ ಈ ಭಾವಗಳ ಹಂಗೆಲ್ಲ ಕೆಳಗೆ ಬಿದ್ದು ಬೀಳ್ತದೆ. ಕೇವಲ ರಸ ಮಾತ್ರ. ಕಲಾವಿದನಿಗೆ ಆ ರಸ ಸಿದ್ಧಿ ಆದಾಗ ಅವನಿಗೆ ಪ್ರೇಕ್ಷಕರ ಮೆಚ್ಚುಗೆಯೂ ಬೇಡ, ಯಾವುದೂ ಬೇಡ. ಇದನ್ನು ಅಮ್ಮಣ್ಣಯ್ಯರಲ್ಲಿ ನಾನು ಹಲವಾರು ಸಲ ಕಂಡಿದ್ದೇನೆ. ಹಾಗೆ ನನ್ನಂತೆ ಇತರರು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಉದಾಹರಣೆಗೆ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗದ ಸಂದರ್ಭ, ಎದುರಿಗೆ ಕೋಳಿಯೂರು ರಾಮಚಂದ್ರಯ್ಯರಂತಹ ಕಲಾವಿದರು ಅವರದು ದ್ರೌಪದಿ ಪಾತ್ರವನ್ನು ನಿರ್ವಹಿಸ್ತಾ ಆ ಪರಾಕಾಷ್ಠೆಗೆ ಹೋಗ್ತಾ ಇರುವಾಗ ಅಮ್ಮಣ್ಣಯ್ಯರ ಹಿನ್ನೆಲೆ ಭಾಗವತಿಗೆ, ಆ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮರೆತು ಕೇವಲ ರಸದೊಂದಿಗೆ, ಆ ಭಕ್ತಿ ರಸ ಅಥವಾ ಕರುಣ ರಸದೊಂದಿಗೆ ಅದ್ವೈತರಾಗುವಂತಹ ಒಂದು ಸಾಕ್ಷಿ, ಆ ಗಳಿಗೆಗೆ ನಾವು ಅನೇಕರು ಸಾಕ್ಷಿಯಾಗಿದ್ದೇವೆ. ಅವರಿಗೆ ಯಾವುದು ಚಪ್ಪಾಳೆ ತಟ್ಟಲಿ ಬಿಡಲಿ, ಯಾರು ಏನಾದರೂ ಹೇಳಲಿ, ಅವರಿಗೆ ಯಾವುದು ಪರಿಗಣನೆಗೆ ಬರ್ತಾ ಇರಲಿಲ್ಲ. ಬರೇ ಆ ರಸಸ್ಥಿತಿಯಲ್ಲೇ ಅವರು ಸಮಾಧಿ ಸ್ಥಿತಿಯಿಂದ ಹೇಳಲಿಕ್ಕಾಗುವುದಿಲ್ಲ. ಆ ಕೆಲವು ಕ್ಷಣದವರೆಗಾದರೂ ಕೂಡ ಅವರು ಆ ಒಂದು ಸ್ಥಿತಿಯಲ್ಲಿ, ರಸಸ್ಥಿತಿಯಲ್ಲಿ ಇರ್ತಾ ಇದ್ರು. ಕೇವಲ ಆನಂದ ಮಾತ್ರ. ನೋಡುವವರಿಗೂ ಆನಂದವೇ, ಅನುಭವಿಸುವವರಿಗೂ ಆನಂದವೇ, ಮದ್ದಳೆ ಬಾರಿಸುವವರಿಗೂ ಆನಂದವೇ, ಚೆಂಡೆಯವರಿಗೂ ಆನಂದವೇ, ಆ ಪಾತ್ರ ನಿರ್ವಹಣೆ ಮಾಡುವವರಿಗೂ ಆನಂದವೇ. ರಸದ ಒಂದು ಉದ್ದೇಶ ಆನಂದ ಅಷ್ಟೇ, ಬೇರೆ ಏನಿಲ್ಲ. ಅವುಗಳಿಗೆಲ್ಲ ಪೋಷಕವಾಗಿ ಭಾವಗಳು ಬರ್ತದೆ. ಭಾವಗಳೇ ರಸಗಳು. ಭಾವಗಳು ಮೆಟ್ಟಿರು ರಸಸ್ಥಾನಕ್ಕೆ ಹೋಗ್ಲಿಕ್ಕೆ.
ಈಗ ನಮಗೆ ಭೀಭತ್ಸ ರಸ ಇರ್ಬೋದು, ವೀರರಸ ಇರ್ಬೋದು, ಹಾಸ್ಯ ಇರ್ಬೋದು, ಇವೆಲ್ಲವೂ ಕೂಡ ಆತ್ಯಂತಿಕವಾಗಿ ಆನಂದದ ಕಡೆಗೆ ತುಡಿತ ಇರುವುದರಿಂದ ಅವುಗಳಿಗೆಲ್ಲರಿಗೂ ಕೂಡ ಇದಕ್ಕೆ ಬ್ರಹ್ಮಾನಂದ ಸಹೋದರ ಅಂತ ರಸವನ್ನು ಕರೀತಾರೆ. ಅಂತಹ ರಸಸಿದ್ಧಿಯನ್ನು ಪಡೆದಂತಹ ಅಮ್ಮಣ್ಣಯ್ಯರಿಗೆ ನಾವು ಅಮ್ಮಣ್ಣಯ್ಯರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಚಿರಸ್ಥಾಯಿಯಾಗಿ ಅವರ ನೆನಪು ನಮಗೆ ಇರುತ್ತದೆ. ಅಮ್ಮಣ್ಣಯ್ಯರು ಮತ್ತೆ ಎಳನೀರು ಮಠದ ಸಂಬಂಧ ತುಂಬ ಹತ್ತಿರವಾದದ್ದು. ಅದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಹರಿಪಾದವನ್ನು ಗೈದಂತಹ ಶ್ರೀ ಯಶಮಾನಂದ ಭಾರತಿ ಸ್ವಾಮಿಗಳ ಒಂದು ಒಡನಾಟ, ಅವರು ಮತ್ತೆ ಅಮ್ಮಣ್ಣಯ್ಯರಿಗಿದ್ದಂಥ ಒಡನಾಟ ತುಂಬ ಹತ್ತಿರದಿಂದ ನಾನು ಬಲ್ಲೆ. ಅಲ್ಲಿ ಯಕ್ಷಗಾನ ಆಗುತ್ತಿದ್ದರೆ ಮೊದಲು ಶ್ರೀಗಳು ದೇವರ ಮುಂದೆ ಹಾಡು ಹಾಡ್ತಾ ಇದ್ರು. ಅದಕ್ಕೆ ಅಮ್ಮಣ್ಣಯ್ಯರೇ ಮದ್ದಳೆ ನುಡಿಸ್ತಾ ಇದ್ರು. ಅವರ ಮದ್ದಳೆ ಮತ್ತು ಸ್ವಾಮಿಗಳ ಹಾಡು ಅದೆಷ್ಟು ಐಕ್ಯವನ್ನು ಪಡೆದಿತ್ತು ಅಂತಂದರೆ, ಅವರು ಮದ್ದಳೆ ನುಡಿಸಿದ ಮೇಲೆ ನಮಗೆಲ್ಲ ಹೆದರಿಕೆಯೇ ಆಗ್ತದೆ. ಅವರು ಮದ್ದಳೆಗಾರರಾಗೇ ಇರ್ತಿದ್ರು, ಅವರು ಅದ್ವಿತೀಯರಾಗಿದ್ದಾರೆ ಖಂಡಿತ. ಅವರ ಮದ್ದಳೆ ನುಡಿಸುವ ಕ್ರಮ ನಮಗೆಲ್ಲದೊಂದು ಪಾಠ. ಬಿಟ್ಟು 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 ಗ್ಯಾಪ್ ಕೊಟ್ಟುಕೊಂಡು ಭಾಗವತಿಕೆಗೆ ಪೋಷಕವಾಗಿ ನುಡಿಸ್ತಾ ಇದ್ದಂತಹ ರೀತಿ, ಸ್ವಾಮಿಗಳ ಪದ್ಯಕ್ಕೆ ನುಡಿಸ್ತಾ ಇದ್ದಂತಹ ರೀತಿ, ಅದು ಅತ್ಯಂತ ಪರಿಣಾಮ ರಮಣೀಯವಾಗಿ ನಮಗೆ ಮನೋಹರವಾಗಿ ಇದ್ದಂತಹ ಒಂದು ಸಂಗತಿಯಾಗಿತ್ತು. ಅವರಿಗೆ ಬಾಲ್ಯದಿಂದಲೇ ಅವರು ಯಕ್ಷಗಾನದ ಪರಿಸರದಲ್ಲೇ ಬೆಳೆದವರು. ಬಳಪದ ಸಮೀಪ ಬಳಪದ ಸಮೀಪ ಅವರ ಮನೆ. ಅಮ್ಮಣ್ಣಯ್ಯ ಕುಟುಂಬ, ವಿಷ್ಣು ಅಮ್ಮಣ್ಣಯ್ಯರು ಅವರ ದೊಡ್ಡಪ್ಪ, ಅವರ ತಂದೆ, ಅವರೆಲ್ಲರೂ ತುಂಬ ಕಲಾವಿದರ ಕುಟುಂಬ. ಸಣ್ಣದಿರುವಾಗಿದ್ದರೆ ಅವರಿಗೆ ವಿಷ್ಣು ಅಮ್ಮಣ್ಣಯ್ಯನಿಂದ ಪ್ರೋತ್ಸಾಹ, ಕಲಿಕೆಗೆ ಬೇಕಾದಂತಹ ಅನುಕೂಲಗಳು ಅವೆಲ್ಲ ಒದಗಿಸಿಕೊಡ್ತಾ ಇದ್ದರು. ವಿಷ್ಣು ಅಮ್ಮಣ್ಣಯ್ಯರ ಮಗಳು ರಾಧಿಕಾ ಅಂತೇಳಿ ಅವರು ಬೆಂಗಳೂರಲ್ಲಿ ನಿಲ್ಲಿಸಿದ್ದಾರೆ. ಅವರು ಅಮ್ಮಣ್ಣಯ್ಯರಿಗೆ ಸಂಗೀತವನ್ನು ಪಾಠ ಮಾಡಿದರು. ಅಂತೆಯೇ ಹರಿನಾರಾಯಣ ಪೈಪಡಿದ್ದಾರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅವರಿಂದಲೂ ತುಂಬ ಪ್ರಯೋಜನವನ್ನು, ಪಾಠವನ್ನು ಕಲಿತಿದ್ದಾರೆ ಅಮ್ಮಣ್ಣಯ್ಯರು. ಅವೆಲ್ಲದರ ಮೂಲಕ ಮೇರು ಭಾಗವತರಾದಂತಹ ದಾಮೋದರ ಮಂಡೇಚರ ಶಿಷ್ಯತ್ವವನ್ನು ಪಡೀಲಿಕ್ಕೆ ಬೇಕಾದಂತಹ ಒಂದು ಅರ್ಹತೆ ಅಮ್ಮಣ್ಣಯ್ಯರಿಗೆ ದಕ್ಕಿ. ಇದರಿಂದ ಗುರುಗಳು ಕೃತಾರ್ಥರಾದರು, ಶಿಷ್ಯನೂ ಕೃತಾರ್ಥತೆಯನ್ನು ಪಡೆದುಕೊಂಡರು, ನೋಡುಗರಾದ ನಮ್ಮನ್ನು ಕೃತಾರ್ಥರನ್ನಾಗಿಸಿದ್ರು. ಅವರೊಟ್ಟಿಗೆ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತಲ್ಲ, ಇದಕ್ಕೂ ನಾವು ಕೃತಾರ್ಥತೆಯನ್ನು ಪಡೆದುಕೊಂಡಿದ್ದೇವೆ. ಅವರ ನೆನಪು ಯಾವಾಗಲೂ ನಮ್ಮಲ್ಲಿ ಇರುವಂಥದ್ದೇ ಆಗಿದೆ. ಅಂತಹ ಅಮ್ಮಣ್ಣಯ್ಯರ ಪುಣ್ಯ ಶ್ಲೋಕರಾದಂತಹ, ಪಂಕ್ತಿ ಪಾವನರಾದಂತಹ ಅಮ್ಮಣ್ಣಯ್ಯರ ಒಂದು ನೆನಪನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಸಂತೋಷ ಅಂದರೆ ಇದು ತುಂಬ ದುಃಖದ ಸಂದರ್ಭವೂ ಹೌದು. ಸಂತೋಷ ಅಂದರೆ ಆಗಲ್ಲ, ಆತ್ಮದ ನೆಲೆಯಿಂದ ಹೇಳಬೇಕಿದ್ರೆ ಆತ್ಮ ಸಂತೋಷವನ್ನು ನಾನು ಪಡೆದಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಕ್ಷಕಲಾಪುರಲ್ಲಿ ಮುಖ್ಯವಾಗಿ ನಮ್ಮ ಮೈಯರು, ನಮ್ಮ ಜನಾರ್ದನ ಅಮ್ಮುಂಜೆಯವರು, ಇವರನ್ನೆಲ್ಲರಿಗೂ ನಾನು ಕೃತಜ್ಞತೆಯಿಂದ ತಲೆ ಬಾಗುತ್ತೇನೆ. ಒಂದು